ಅವ್ವ ಇವತ್ತು ನವೀನ ಬರ್ತೀನಿ ಅಂತ ಅಂತಿದ್ದೆ. ಇವತ್ತು ಬಂದರೆ ನಾಳೆಗೆ ಊರಿಗೆ ಹೋಗ್ತೀನಿ ಕಣವ. ನಾಳೆ ಇಲ್ಲ ಅಂದರೆ ನಾಳಿದ್ದು. ಏನೇ ಅಲ್ಲ ಕಣ್ಪರತಿ, ಇನ್ನೊಂದು 15 ದಿವಸ ಇರು ಹೋಗುವೆ ಅಂತ ಅಂದಿಲ್ವ? ಅಲ್ಲೋಗಿ ಏನು ಮಾಡಿಯೇ? ಅಲ್ಲವೇ ಹಂಗೆ ಇರೋದು. ಇವನ್ನ ನಿನ್ನ ಮಗನ್ನ ಸಂಭಾಳ್ಸೋಕ್ಕಾಗದ ನಿನ್ನ ಕೈಲಿ? ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಇರು, ಇನ್ನೊಂದು ಅಷ್ಟು ದಿವಸ ಹೋಗುವಂತೆ. ಈಗೇನ ಹತ್ರ ಹೇಳು ಹೋಗುವೆ, ಸುಮ್ಮನಿರು. ಎಲ್ಲ ಇನ್ನೊಂದು 15 ದಿವಸ ಇರ್ತೀನಿ ಅಂದ್ಬಿಟ್ಟವಳು ಹೋಯ್ತೀನಿ ಅಂತ ಕೂತಿದ್ಯಲ್ಲ. ಸುಮ್ಮನಿರವ, ನವೀನ ಅಡುಗೆ ಮಾಡ್ಕೊಡ್ತಾಯಿಲ್ಲ ಅವನಿಗೆ. ಆಮೇಲೆ ಅವನು ಯಾರು ಕೇಳೋನು? ಅತ್ತೆ ಹೇಳೋದೇ 7-8 ಗಂಟೆ ಆಯ್ತದೆ. ಆಮೇಲೆ ಎದ್ದು ಅವಳಿಗೆ ನಂದಿನಿಗೆ ಅದು ಮಾಡ್ಕೊಡ್ಬೇಕು. ನವೀನ 6 ಗಂಟೆಗೆ ಹೊಂಟೋಯ್ತಾನೆ. ಅವನಿಗೆ ಏನು ಮಾಡ್ಕೊಡ್ತಾ ಇಲ್ಲ. ಅವನು ಹೋಟ್ಲಲ್ಲೇ ತಿಂತಾವನೆ. ಅವ್ನಿಗೆ ಹೋಟ್ಲು ಊಟ ಇಡ್ಸೋಕ್ಕಿಲ್ಲ ಕಣವ, ಬರೀ ಗ್ಯಾಸ್ಟಿಕ್ ಆಯ್ತದೆ ಅವನಿಗೆ. ಆಮೇಲೆ ಏನಾರು ಹುಷಾರಿಲ್ದಂಗೆ ಆಗೋದಾಗ ಎಲ್ಲ ಆಯ್ತದೆ. ಸುಮ್ಮನಿರು. ಆಗಲಿದ್ದ ಬಂದಾಗಿದ್ದ ಬರೀ ಹೋಟ್ಲ ತಿನ್ಕೊಂಡೆ ಕಾಲ ಕಳೀತಾವನೆ. ಹೋಯ್ತೀನಿ. ಅವನು ಹೋಟ್ಲಲ್ಲಿ ಕ್ಲೀನಾಗೂ ಮಾಡೋಕ್ಕಿಲ್ಲ. ಸೋಡಾ ಗಿಡ ಅದು ಇದು ಹಾಕ್ತಾರೆ. ಯಾಕೆ ಬೇಕು ಉಸ್ಕಿ ಸರಿಲ್ದಾನೆ ಕೂತ್ಕೊಂಡ್ರೆ? ನಾನು ಉಳ್ಕೊಳ್ಳೋದೇ ಇಲ್ಲೇ ಒಂದು 15 ದಿವಸ 20 ದಿವಸ ಅಂತ ಅನ್ಕೊಂಡ. ಅವ್ನು ನೋಡ್ರಿ ಹೋಟ್ಲಲ್ಲೇ ತಿಂತ ಕೂತವನೆ. ಅಲ್ಲ ಕಣ್ಪರತಿ, ಒಂದು ಮಾತಂತೀನಿ, ಬೇಜಾರು ಮಾಡ್ಕೊಬೇಡ. ನಿಮ್ಮ ಅತ್ತೆ ನಿನ್ನ ಗಂಡನ ಎತ್ತಿದಾಳ ಇಲ್ಲ ಕಕ್ಬಿಟ್ಟಿದ್ದಾಳ? ಮಗ ಕೆಲ್ಸಕ್ಕೆ ಹೋಯ್ತಾನೆ, ಎದ್ದು ಜಲ್ದಿಯ ಅಡುಗೆ ಮಾಡ್ಕೊಡೋದ ಮುಟ್ಟದ ಅನ್ನೋದು ಜ್ಞಾನ ಬೇಡವಾ? ಅಲ್ಲ ನಮ್ಮ ಮಟ್ಟಿಲೆಯ ರಮೇಶ ಮಹೇಶ ಎಲ್ಲ ಅವರೇ, ಕುಳ್ಳ ಎಲ್ಲ ಅವರೇ. ಅವ್ರು ಹೊಲ್ಕೋದ್ರೆ ಕೊನೆ ಪಕ್ಷ ರಾತ್ರಿದಾರು ಅಡುಗೆ ಇರ್ತದೆ, ಅದನ್ನಾರು ಬಿಸಿ ಮಾಡ್ಬಿಟ್ಟು ಇಟ್ಕೊಡೋದು ಬೇಡವಾ? ಅಲ್ಲ ಏನು ಹೆಂಗ್ಸ ಕಲ್ತ್ಕೊಬಿಟ್ರೆ ತಾನು ತಿನ್ನಬೇಕು, ತಾನು ಉಣ್ಬೇಕು. ಹೋಗ್ಲಿ ಬಸ್ ಹೆಂಗ್ಸ್ಗೆ 9 ಗಂಟೆಗೆ 8 ಗಂಟೆಗೆ ಎದ್ಬಿಟ್ಟು ಅಡುಗೆ ಮಾಡ್ಕೊಡಕ್ಕತ್ತದ? ಇವ್ರು ಅಚ್ಚುಕಟ್ಟಾಗಿ ಮನೆ ಒಕ್ತನ ಮಾಡ್ಕೋಗವ್ರೆ ಕಂತಾಕೋ. ಸರಿಯಾದವ್ರಯ್ಯ, ಹೋಗಿ ಸರಿಯಾಗಿರೋ ಮನೇಲಿ ಹೋಗಿ ಸಿಗಾಕೊಂಡಿದ್ದಿ. ಓಕೆ ಜ್ಞಾನ ಬೇಡವಾ? ಎದ್ದು ಅಡುಗೆ ಮಾಡ್ಕೊಡ್ಬೇಕು ಅಂತವ ನಿಮ್ಮ ಚಿಕ್ಕತ್ತೆ ಏನು ಮಾಡೋಕ್ಕಿಲ್ವಾ? ಅಲ್ಲ ನಮ್ಮ ಅತ್ತೆಗಿರೋಳೆ ಮಾಡ್ಕೊಡೋಕ್ಕಿಲ್ಲ, ಏನು ನಮ್ಮ ಚಿಕ್ಕತ್ತೆ ಮಾಡ್ಕೊಟ್ಟಾಳ? ನಮ್ಮ ಚಿಕ್ಕತ್ತೆಗೆ ಆವಣೆ ಬರ ಬಂದಿದ್ದು ಹೇಳು. ಎದ್ದು ಇವನ್ಗೆ ಅಡುಗೆ ಮಾಡ್ಕೊಡ್ಬೇಕು ನವೀನುನ್ಗೆ ಅಂತ. ಅವಳಿಗೆ ಏನಾಗಬೇಕಾಗಿದ್ದು ನಮ್ಮ ಚಿಕ್ಕತ್ತೆಗೆ. ನಮ್ಮ ಚಿಕ್ಕತ್ತೆ ಪಡ್ಕೊಂಡು ಮರಿಕತ್ತಾಳೆ. ಏನು ಯಾರು ಕ್ಲಾಸ್ ಆದತ್ತು? ನವೀನು ಹೋಗ್ತಾನೆ. ಇನ್ನು ಮತ್ತೇನು ಇನ್ನೇನು ಮಾಡೋಳು? ಅವಳು ಪಾಡ್ಗಳು ಎದ್ದು 9 ಗಂಟೆಗೆ 10 ಗಂಟೆಗೆ ಮಾಡ್ತಾಳೆ. ನವೀನುನ್ಗೆ ಕಣವಲ್ಲ ಆಸೆ ಆಯ್ತಿರೋದು ಪಾಪ. ಅವ್ನಿಗೆ ಹೇಳ್ತೀನಿ, ಬಾ ಹಿಂಗೆ ಹೋಗುವೆ ನಮ್ಮ ಮನೆಯಿಂದನೇ ಒಂದು ಅಷ್ಟು ದಿವಸ ನಾನು 2 ಗಂಟೆ ಇಲ್ಲಿಂದನೇ ಹೋಗಿ ಬರೋದು ಮಾಡು ಅಂತ. ಕೇಳೋಕ್ಕಿಲ್ಲ ಅವನು. ಒಂದು 15 ದಿವಸ 20 ದಿವಸ ಇದ್ರೆ ಆಯ್ಕಿಲ್ವ? ನಾನು ಇಲ್ಲೇ ಇದ್ದಂಗೆ ಆಯ್ತದೆ. ಬೇಡ ಅಂತಾರೆ. ಅದಕ್ಕೆ ತಾಳು ಹೋಗಿದ್ದು ಬರೋಕ್ಕಾಯ್ತದೆ. ಬೇಕಾದ್ರೆ ಇನ್ನೊಂದು 1 ತಿಂಗಳು ಬಿಟ್ಕೊಂಡು ಬರ್ತೀನಿ. ಒಂದು ವಾರ ಇದ್ಬಿಟ್ಟು ಹೋಯ್ತೀನಿ, ತಾಳಿಗೆ ಹೋಯ್ತೀನಿ ಪಾಪ. ಅದಕ್ಕೆ ನಾನೇ ಕರೆದೆ, ಬಾ ನವೀನ ಬರ್ತೀನಿ ಅಂತ ಅಂತಿದ್ದಾನ ಅಂತ. ಅದಕ್ಕೆ ಸಂಜೆ ಹೊತ್ತಿಗೆ ಕೆಲಸ ಮುಗಿಸ್ಕೊಂಡು ಸಂಜೆ ಹೊತ್ತಿಗೆ ಬರ್ತೀನಿ ಬಿಡು ಅಂತ ಅಂದವನೆ. ಸಂಜೆ ಹೊತ್ತಿಗೆ ಬಂದರೆ ನಾಳೆ ಒಂದು ದಿವಸ ಉಳಿಸ್ಕೊಂಡು ನಾಳೆ ಹೊಂಟೋಯ್ತೀನಿ. ಅದಕ್ಕೆ ಹೇಳ್ಬಿಡ್ದ ಅಂದ್ಬಿಟ್ಟು ಹಂಗೆ ಹೇಳಿದೆ. ಸುಮ್ಮನೆ ರೂಪಾರತೆ ಹೋಗಿ ಒಂದು ಪಟ್ಟಿ ಬರಲಿ ಮುಂದಿನ ವಾರಕ್ಕೆ. ಮಗಿರಿಗೂ ನಿನಗೊಂದೊಂದು ಜೊತೆ, ನಿನಗೊಂದು ಸೀರೆ, ಮಗಿಗೊಂದು ಜೊತೆ ಬಟ್ಟೆ ತರ್ತೀವಿ. ಬರೀ ಕೈಲಿ ಹೆಂಗೆ ಕಳ್ಸೋದು? ಒಟ್ಟಿಗೆ ಬಂದಿದ್ದೆ ಮಗಳು. ಬೇಡಕ್ಕ ಸುಮ್ಮನಿರು. ಅಣ್ಣನಿಗೆ ಬಾಣ್ತನಕ್ಕೆ ಆಸ್ಪತ್ರೆ ಖರ್ಚು ಅದು ಇದು ಅಂತ ಎಲ್ಲವ ಸಾಲ ಮಾಡ್ಕೊಂಡು ಕೂತವನೆ. ಇನ್ನೂ ಬಟ್ಟೆ ಗಿಟ್ಟೆ ಬರೀ ಎಲ್ಲ ತಲೆಗೆಲ್ಲ ಕೆಡಿಸ್ಕೊಬೇಡ. ಯಾರು ತರಲಿಲ್ಲ ಅಂತಿದ್ರು, ಈಗ ಅದೇ ತಲೆ ಕೆಡ್ಸ್ಕೊ ಕೂತ್ಕೊಂಡು ಬೇಡ ಬಿಡು. ಏನೋ ಬಟ್ಟೆ ಇಲ್ವ? ಬಂದಾಗೆಲ್ಲ ಸೀರೆ ಎಲ್ಲ ತೆಗಿತಿದ್ರಿ. ಬೇಡಕತ್ ಬಿಡವ. ಕುಳ್ಳಣ್ಣನೇ ಈಗ ಭಾರಿ ಕಷ್ಟ ಅಲ್ಲ, ಅವನೇ ತಂದರೆ ಕುಳ್ಳಣ್ಣ ತರಬೇಕು. ಇನ್ನೇನು ಬೇಡಕತ್ ಬಿಡು. ಇನ್ನೊಂದ್ಸಲ ಗೊತ್ತಿನಲ್ಲ, ಇನ್ನೂ ಒಂದು ಹೊಸ ಸೀರೆ ಅದೇ ಅನ್ನೋ ಒಂದು ದಿವಸ ಹುಟ್ಟೇ ಇಲ್ಲ. ಅದೇ ಉಟ್ಕೊ ಹೋಗ್ತೀನಿ, ತಲೆ ಕೆಡಿಸ್ಕೊಬೇಡ ನನ್ನ ಬಗ್ಗೆ. ಬಿಡು. ಇನ್ನೇನು ನೀನೀಗ ಹೊಲ್ಗೆ ಹೋಗ್ಬೇಕು, ಇಲ್ಲ ಹಟ್ಟಿಲ್ಲ ಇದೆಯೋ? ನಾನಿಲ್ಲ ಹೊಲ್ಗೆ ಹೋಗನೆ, ಹೊಲ್ಗೆಲ್ಕೇನು ಒಯ್ಕಿಲ್ಲ ನಾನೀಗ. ಅಮ್ಮ ಏನೋ ಬಾಣ್ತನ ಮಾಡೋಕ್ಕೆ ಇಲ್ಲೇ ಉಳ್ಕೊತದೆ. ನಾನು ಒಟ್ಟಿಗಿಟ್ಟು ಅಡುಗೆ ಮಾಡ್ಕೊತೀನಿ. ಏನೋ ತಾರನೂ ಇಲ್ಲೇ ಉಳ್ಕೊಂಡಳ ಅಂತ, ಏನೋ ಸ್ವಲ್ಪ ದಿವಸ ಕಂಟ ಮಯಸ್ಸ ಹೋಯ್ತೀನಿ ಅಂತ ಅಂತಿದ್ದ. ಅದಕ್ಕೆ ತಾರ ಇಲ್ಲೇ ಉಳ್ಕೊಳ್ಳಿ ಅಂತ ಅಂತಿದ್ಲು. ತಾರನಿಗೆ ಹೋಗೋ ಗಂಟ ಆಸೆ ಇತ್ತು, ಅವನು ಓದ್ಲು. ಏನೋ ಒಟ್ಟಿಲಿ ಒಬ್ಬಳೇ ಇರಬೇಕು ಹಂಗೆ ಹಿಂಗೆ ಅನ್ಕೊಂಡು ಹುಡುಗನ ಆಸೆನೇ ಇಲ್ಲ ಹೋಗೋಕ್ಕೆ. ಮತ್ತೆ ಇಲ್ಲೇ ಉಳ್ಕೊತೀನಿ ಕಣತ್ತೆ ಅಂತ ಅಂದ್ಲು. ನಾ ಏನು ಹೋಗೋನಕ್ಕದ ಉಳ್ಕವ ಅಂತ ಅಂದೀವನಿ. ಏನೋ ಅಡುಗೆ ಮಾಡ್ಕೊಂಡು ಹೋದ್ರೆ ಐಕಿಕ್ಳು ಮಕ್ಕಳು ನೋಡ್ಕೊಂಡು ಬರ್ತೀನಿ. ಇನ್ನೇನು ಅತ್ತೇನು ಏನು ಒಯ್ಕಿಲ್ಲ ಹೊಲಕ್ಕೆ, ಸದ್ಯಕ್ಕೆ ಒಯ್ಕಿಲ್ಲ. ಇನ್ನೊಂದು 2-3 ತಿಂಗಳು ಕಳೆಯ ಗಂಟ ಗಿರ್ಜಾ ಬಾಣ್ತನ ಮಾಡೋದ ಅತ್ತೆ ಒಪ್ಪಾಕಿಲ್ಲ. ಅತ್ತೆನೇ ನಾನೇ ಮಾಡ್ತೀನಿ, ಮಾಲೂನ್ ಮಾಡ್ತಾನವಾ, ಇವಳ ನಚ್ಕೊಬಿಟ್ರೆ ಸರಿಯಾಗಿ ಕೆಲಸ ಮಾಡ್ತಾಳೆ ಅಂದ್ಬಿಟ್ಟು ಅತ್ತೆ ನಚ್ಕೊಂಡಿಲ್ಲ. ಅದಕ್ಕೆ ಬಾಣ್ತನ ಮಾಡೋಕೆ ಇಲ್ಲ ಉಳ್ಕೊತದಲ್ಲ, ನಾನು ಇಲ್ಲಿಗೆ ಹೋಯ್ಕಿಲ್ಲ. ನೀನು ಇದ್ದಿದ್ರೆ ಆಯ್ತಿಲ್ವಾ? ನಾನು ಹೊಟ್ಟಿಲು ಉಳ್ಕೊಳ್ಳೀನಿ. ಅಚ್ಚುಕಟ್ಟಾಗಿ ಉಣ್ಕ ತಿನ್ಕೊಂಡು ಇರ್ತಾನೆ ಬಿಟ್ಟು ನೀನು ಹೋಯ್ತೀನಿ ಅಂತ ಕೂತಿದ್ದಿಲ್ಲ. ಇಲ್ಲ ಇರು, ನಿನ್ನ ಗಂಡನಿಗೆ ಹೇಳ್ತೀನಿ, ಬಂದ್ಬಿಟ್ಟು ಹೋಗು, ಇನ್ನೊಂದ್ಸಲ ಬರ್ತೀನಿ ಅಂತ ಹೇಳ್ಬಿಡು. ಬೇಕಾದ್ರೆ ಇನ್ನೊಂದಿನ ಹೋಗುವಂತೆ ಹೇಳಿವ್ನಿ. ಮೊನ್ನೆನೇ ಬೇಡ ಕಣ್ಪರತಿ ಇರುವಂತ ಕರವ ಇರ್ತೀನಿ ಇನ್ನೊಂದು ಅಷ್ಟು ದಿವಸ ಅಂದ್ಬಿಟ್ಟು ಆಲಯ ಹೋಯ್ತೀನಿ ಅಂತ ಕೂತಿದ್ಯಲ್ಲ ನೀನು. ಇರು ಪಾರತಿ, ಅದಕ್ಕಂಗೆ ಆಡ್ತಿದ್ದಿ. ನಮಗೂ ಬೇಜಾರಿರ್ತದೆ ಹಾಗೆಂದ ಇದ್ಬಿಟ್ಟು ನೀನು ಒಂದೇ ಸಲ ಹೋಯ್ತೀನಿ ಅಂತ ಕೂತಿದ್ದಿಲ್ಲ. ನಿಮ್ಮ ಅಪ್ಪ ಬೇರೆಯ ಪಾರತಿ ಇನ್ನೊಂದು 15 ದಿವಸ ಉಳ್ಕೊಂಡಳೇನೋ ಬಟ್ಟೆ ಗಿಟ್ಟೆ ತರಬೇಕು ಅಂತ ಮಾತಾಡ್ಕೊತಿತ್ತು. ನೀನು ನೋಡ್ರೆ ಹೋಯ್ತೀನಿ ಅಂತ ಕೂತಿದ್ದಿ. ಕುಳ್ಳನು ಹಂಗೆ ಅಂತಿದ್ದ, ಇರ್ಸ್ಕವ ಆಮೇಲೆ ಹೋಗ್ಲಿ ಈಗೇನು ಅರ್ಜೆಂಟು ಅಂತವ. ಅವನು ನಿನ್ನ ಮಗ ಏನು ಸುಮ್ಮನಿದ್ದಾನೆ, ಭಾರಿ ತೀಕ್ಲೆ ಅವನು. ಕೆಲಸನೆಲ್ಲ ಮಾಡೋಕ್ಕದ. ಇನ್ನು ಮತ್ತೆ ಬಾಣ್ತನ ಮಾಡಬೇಕು ಅಂದಿದ್ದಕ್ಕೆ ನಿನ್ನ ಸಾಯಿಸಾಕ್ಬಿಡ್ತಾಳೆ. ಬಾಣ್ತನ ಮಾಡೋಕ್ಕೆ ಕೆಲಸ ಮಾಡಿ
ಸುಮ್ಮನಿರವ ಎಲ್ಲ ಕೆಲಸ ನಾನೇ ಮಾಡೋಕ್ಕದ ಎಲ್ಲ ಕೆಲಸ ನಾನು ಮಾಡೋಕ್ಕಾಯ್ಕಿಲ್ಲ. ಯಾವ್ದಾರು ಒಂದು ಕೆಲಸ ಮಾಡ್ಕೊತೀನಿ, ಏನು ಮಿಕ್ಕಿದ್ದ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲಾಂದರೆ ನನ್ನ ಕೈಲಿ ಆಯ್ಕಿಲ್ಲ. ನಮ್ಗೆ ಎಷ್ಟು ಬೇಕಷ್ಟು ಅಡುಗೆ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು ಕೆಲಸ ಮಾಡ್ಕೊತೀನಿ. ನೀನೇ ಹೇಳವ. ನನ್ನ ಮಗಿನ ಒಂದು ದಿವಸ ನೋಡಿಲ್ಲ, ಜನ ಬಂದು ಸಳಿ ಬಂದು ಮನಿಕೊಂಡ್ರು, ನನ್ನ ಮಗ ಹರ್ಚ್ಕೊಂಡ್ರು, ಒಂದು ದಿವಸ ಬಂದು ಒಂದು ಹಾಲು ಕಾಯಿಸ್ಕೊಂಡಿಲ್ಲ, ಏನು ಮಾಡಲಿಲ್ಲ. ಹೋಗಿ ನಾನು ಅವಳ ಮಗಳು ಬಾಣ್ತನ ಮಾಡ್ತಾ ಕೂತ್ಕೊಳ್ಳೋಣ. ನಮ್ಮ ಕಷ್ಟ ಸುಖಕ್ಕಾದ್ರೆ ತಾನೇ ನಮಗೂ ಆಗೋದು. ಚೆನ್ನಾಗದೆ ನಮ್ಗಾಗತ್ತಾನೆ. ಏನೋ ನಮಗೂ ಕಷ್ಟ ಸುಖಕ್ಕಾದರೆ ಏನೋ ಒಂದು ಮಾಡ್ಬೋದು. ಇಲ್ಲಾಂದರೆ ಏನು ಮಾಡೋಕ್ಕದ. ನೀನುವೇ ರತ್ನದಕ್ಕೆ ತಾರದಕ್ಕೆ ಅವ್ರಿಗೆಲ್ಲ ಕಷ್ಟ ಸುಖಕ್ಕಾಗೋದಕ್ಕೆ ತಾನೆ ಅವರು ನನ್ನ ಬಂಟಲ್ಲಿ ಬಂದು ಕೆಲಸ ಮಾಡ್ಕೊಡೋದು. ಅವ್ರೇನು ಮಾಡ್ಕೊಂಡಿಲ್ಲ ಬಿಡು, ಪಾಲ್ ತಗ ಹೊಂಟೋದ್ರು ಮಾಲದಕ್ಕೆ. ನೀನು ಅಡುಗೆ ಮಾಡ್ಕೊಡೋಕೆ ತಾನೆ ಅಲ್ಪ ಸ್ವಲ್ಪ ಏನಾರು ಕೆಲಸ ಬರೋದಾರು ಮಾಡ್ಕೊಟ್ಟಿದ್ದು. ನಾವೊಂದು ಮಾಡ್ಕೊಟ್ರೆ ಇನ್ನೊಬ್ರ ಕೈಲಿ ಮಾಡಿಸ್ಕೊಳಕ್ಕೂ ಸರಿ. ನಾವೇನು ಮಾಡ್ಕೊಡ್ದಾನೆ ಅವ್ರು ಮಾಡ್ಕೊಡ್ಬೇಕು ಅಂದರೆ ಹೆಂಗೆ? ನನಗೆ ನನ್ನ ಮಗನೇ ಸಂಭಾಳ್ಸೋಕೆ ಆಯ್ಕಿಲ್ಲ. ನಾನೇನು ಅವ್ರ ಮಕ್ಕಳ ನೋಡ್ಕೊ ಹೋಯ್ತಾ ಇಲ್ಲ. ಅಲ್ಲಿ ನವೀನ ಹಸ್ಕೊಂಡವನೆ, ಅವ್ನಿಗೆ ಹೇಳಿದ್ರು ಅರ್ಥ ಆಯ್ಕಿಲ್ಲ. ನಿಮ್ಮ ಅವ್ವ ಅದೆಲ್ಲ ಮಾಡಿಸ್ಕೊಂಡು ಅಂದರೆ ಅಯ್ಯೋ ಅವ್ವ ಮಾಡ್ಕೊಡಕ್ಕಿಲ್ಲ ಬಿಡು, ಸುಮ್ಮನೆ ಹಿಂಗೆ ಕೇಳಾನೆ ಅಂತ ಅವ್ನು ಬೇರೆ ಅಂತಾನೆ. ಅವ್ನು ಬಾಯ್ಬಿಟ್ಟು ಬೊಗಳಿದ್ರೆ ತಾನೆ ಅವನ ಮೇಲೆ ನನಗೆ ಹುಚ್ಚು ಕಾಪ ಬಂದ್ಬಿಟ್ಟದೆ. ಏನು ಮಾಡಾನೆ ಒಂದು ಬಾಯ್ಬಿಟ್ಟು ಯಾವ ಅಡುಗೆ ಮಾಡ್ಕೊಡವ ಅದಕ್ಕೆ ಮಾಡ್ಕೊಡಲ್ಲವ, ಮಾಡ್ಕೊಡು ಸಾಮಾನು ತಂದು ಹಾಕ್ತೀನಲ್ಲ ಅಂತ ಅವ್ನು ಮಾತನ್ನ ಕಾಯ್ಕಿಲ್ವ? ಏನು ಇನ್ನೊಂದು ನಾನು ಬರೋಗಂಟ ಕೇಳಾಕಿಲ್ಲ. ಸುಮ್ಮನೆ ಇದಕ್ಕೆಲ್ಲ ಯಾತಿಗೆ ತಲೆ ಕೆಡಿಸ್ಕೊಳ್ಳೋದು, ಇವ್ರ ಜೊತೆ ಎಲ್ಲ ಆಡೋಕ್ಕಾಯ್ಕಿಲ್ಲ ಅಂದ್ಬಿಟ್ಟು ಹೋಟ್ಲ ತಿನ್ಕೊಬಿಡ್ತಾನೆ. ತಿನ್ಕೊಂಡು ಸಂಜೆ ಎದೇವ್ರಿ ಅದಕ್ಕೆ ಎದುರಿ ಬಂದರೆ ತಡ್ಕೊಳಕ್ಕಿಲ್ಲ. ಅವನು ನಿದ್ದೆನೇ ಮಾಡೋಕ್ಕಿಲ್ಲ. ಏನೋ ಆ ಥರ ಎದ್ದು ಕೆಲ್ಸಕ್ಕೆ ಹೋಗಿ ಅದು ಅಲ್ಲದೇ ನಿದ್ದುಗಂಡಲ್ಲಿ ಕೆಲಸಕ್ಕೆ ಡ್ರೈವಿಂಗ್ ಎಲ್ಲ ಮಾಡ್ಕೊಂಡು ಸುಮ್ಮನಿರವ ಯಾಕಬೇಕು? ಸುಮ್ಮನಿರು ಪಾಪ. ಅವನು ಯಾರಿಗೆ ಮಾಡ್ತಿದ್ದಾನು? ನಮ್ಮನ್ನು ನಾವೇ ಮನೆಗೇ ಕಟ್ಸ್ಬೇಕು ಅನ್ಕೊಂಡಿವಿ. ಸಾಲಾಗಿಲ್ಲ ಏನಂತ ಈ ತಿಂಗಳು ಮುಗಿದ್ರೆ ಮುಗೀತು, ಸಾಲ ಎಲ್ಲ ಮುಗಿದೋಯ್ತು. ಏನೋ ಮನೆಗೇ ಕಟ್ಸೋಕೆ ನಾವು ಏರ್ಪಾಡು ಮಾಡ್ಕೊತೀವಿ. ಅಲ್ಲಿ ಗಂಟ ತಾಳು. ನೀನು ಇವ್ರ ಮನೇಲಿ ಇರೋದಾ? ಏನೋ ಮತ್ತೆ ಮಾತ್ಗೂ ಬಾಯಿಗೆ ಬಂದಾಗ ಮಾತಾಡ್ತಿರ್ತಾಳೆ. ನನ್ನ ಅಳಿಯರ ಮನೆ, ನನ್ನ ಅಳಿಯ ಬುಗ್ಗೆ ಹಾಕಿಸ್ಕೊಟ್ರದು, ನನ್ನ ಅಳಿಯ ಬುಗ್ಗೆ ಹಾಕಿಸ್ಕೊಟ್ರದು ಅಥವಾ ನಾವು ಇನ್ನೇನು ಮಾಡೋದು ತಡ್ಕೊಂಡಿವಿ. ಇನ್ನು ಬಾಡಿಗೆಗೆ ಅಂತ ಹೋದ್ರೆ ನಾವು ದುಡಿಯೋದೆಲ್ಲ ಬಾಡಿಗೆಗೆ ಅದಕ್ಕೆ ಹೊಂಟೋಯ್ತದೆ. ಕೈಲಿ ಒಂದು ಕಾಸು ₹1 ಸಿಗಲ್ಲ ಅಂದ್ಬಿಟ್ಟು ಸುಮ್ಮನೆ ಹೆಂಗೋ ತಡ್ಕೊಂಡಿವಿ ಅಂದರೆ ಅನ್ಕೊಳ್ಳಿ ಅಂದ್ಬಿಟ್ಟು ಕೇಳೋಕ್ಕಾಯ್ಕಿಲ್ಲ. ಸುಮಾರಾಗರ್ವೇ ಮಾಡ್ಕೊಂಡು ನಮ್ಮದು ಅಂತ ಹೋಗೋದು ಅನ್ಕೊಂಡು ಮಾತಾಡ್ಕೊಂಡಿದ್ದೀನಿ. ನಾನು ನವೀನನುವೇ ಅದಕ್ಕೆ ಹೆಂಗೆ ಅವನು ಕೆಲಸ ರಜೆ ಆಗ್ತಾನೆ ಕೆಲಸ ಮಾಡ್ತಾವನೆ. ಓ ಮನೆ ಕಟ್ಟಕ ಒಳ್ಳೆ ಕೆಲಸ ಮಾಡಿ ಅವ್ರು ಒಂದು ಮಾತು ಅನ್ಸ್ಕೊಳಕ್ಕೆ ಬಂದು ಅಚ್ಚುಕಟ್ಟಾಗಿ ಮನೆ ಕಟ್ಕೊಳ್ಳಿ. ಏನೇನೋ ಸ್ವಂತ ಮನೇನೋ ಅಚ್ಚುಕಟ್ಟಾಗಿದ್ದದ, ಹೆಂಗೋ ಇರ್ಬೋದು, ಜೀವನ ಮಾಡ್ಬೋದು ಅನ್ನೋಕ್ಕೆ. ಅಲ್ಲಿ ನೋಡ್ರೆ ಎಲ್ಲ ಮುರ್ಕೊಂಬಿದ್ದದೆ ಆ ಮನೆಗೆ ತಾನೆ. ಅದು ಕಿತ್ತಾಕ್ಬಿಟ್ಟು ಅದೇ ಜಾಗದಲ್ಲಿ ಕಟ್ಟಿರ. ದುಡ್ಡು ಕಾಸನ್ನೆಲ್ಲ ಜಾಸ್ತಿ ಸಾಲ ಮಾಡ್ಕೊಳಕ್ಕೆ ಹೋಗಬೇಡಿ. ಇಲ್ಲ ಕಣವ, ಜಾಸ್ತಿ ಸಾಲ ಮಾಡ್ಕೊಳಕ್ಕೆ ಹೋಯ್ಕಿಲ್ಲ. ಏನಾರು ಇದೇ ಗೌರ್ಮೆಂಟದ್ದು ಬರ್ತದಲ್ಲ ಮನೆ, ಅದಕ್ಕೆ ಬರ್ದಾಕ್ತೀವಿ. ಗೌರ್ಮೆಂಟದ ಆದರೆ ಅಲ್ಲಿಗೆ ಇನ್ನೊಂದ್ಸರಿ ದುಡ್ಡು ಹಾಕೊಂಡು ಮಾಡ್ಕೊತೀವಿ. ಏನು ಬೇಕಲ್ಲ ಇನ್ನು ಬೈರನ್ಗೆ ಅವ್ನು ಇಸ್ಕಿಸ್ಕೂಲ್ ಸೇರಿಸ್ಬಿಟ್ರೆ ಏನು ಸ್ಕೂಲ್ ಖರ್ಚು ಅದು ಇದು ಅಂತ ಅಲ್ಲೆಲ್ಲೇ ಹೊಂಟೋಯ್ತದೆ. ಎಲ್ಲನೂ ಮಾಡೋಕ್ಕಾಯ್ಕಿಲ್ಲ. ಅದಕ್ಕೆ ಆದಷ್ಟು ಎಷ್ಟು ಮಾಡ್ಕೊತೀವಿ ಅಷ್ಟು ಮಾಡ್ಕೊಳ್ಳೋದ ಅಂತ. ನಮ್ಮತವು ಏನಾರು ಇದ್ದರೆ ಏನಾರು ಸಹಾಯ ಮಾಡ್ಬೋದಾಗಿತ್ತು ಮನೆಗಿನ ಕಟ್ಟಕ್ಕೆ. ಏನು ಇಲ್ವಲ್ಲ ಪರತೀಗ. ಈಗ ಕುಳ್ಳ ಬೇರೆಯ ನಾವು ಸಾಲ ಮಾಡ್ಕೊ ಕೂತವನೇ ಅವನೇ. ಏನು ರಮೇಶ ಮಹೇಶನು ಏನೋ ಅದೇನು ಕೇಳೋಕ್ಕಿಲ್ಲ. ತಾಳು ಎಲ್ಲರೂ ನೋಡ್ತೀನಿ, ನಾನು ಸಂಘ ಹಿಂಗೆ ತಗೊಡ್ತೀನಿ. ಬೇಡಕತ್ ಬಿಡವ, ಸುಮ್ಮನೆ ಏನು ಹೊಟ್ಟೆ ಉರಿಸಿ ಸಂಘ ತಗೊಬಿಟ್ಟು ನೀನು ಎಲ್ಲಿ ತೀರ್ಸಕೋದಿ? ಬೇಡಕತ್ ಬಿಡು. ಮನೆಯ ಹೆಂಗೋ ಕಟ್ಕೊತೀವಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಅದಕ್ಕೆ ಏನು ಹಂಗೆ ಬಿಟ್ಟಿದ್ದೀರ? ನನ್ನ ಪಾಲು ನನಗೆ ಹೊಲನೆಲ್ಲ ಕೊಟ್ಬಿಟ್ಟು ಮನೆಯೆಲ್ಲ ಕೊಟ್ಟಿದ್ದೀರಿ, ಅದು ಅಲ್ಲ ಈಗ ಸಾಲ ಬೇರೆ ಮಾಡ್ಕೊಟ್ಟಿಯಾ? ಬೇಡಕತ್ ಬಿಡಿ, ನಿಮ್ದು ಹೆಂಗಿದ್ದಾಗ ನೋಡ್ಕೊಳ್ಳಿ. ಸುಮ್ಮನೆ ಕುಳ್ಳೋಣ ಮೇಲೆ ಸಾಲ ಪರ ಉರಿಸ್ಬೇಡಿ. ಅವ್ರಿಗೂ 2 ಐಕ್ಲ ಅದು, ಅವ್ರಿಗೂ ಕಷ್ಟ ಇರ್ತದೆ ಸಾಕಕ್ಕೆಲ್ಲಕ್ಕೂ. ಸುಮ್ಮನೆ ಅಣ್ಣವ್ರಿಗೆ ತೊಂದರೆ ಕೊಟ್ಟು ಬೇಡ ಬಿಡು. ಈಗ ಬಂದ್ಬಿಟ್ಟೆ ನಾನು ಖರ್ಚು ಮಾಡಿಸ್ತೇವನೆಲ್ಲ, ಇಲ್ಲಿ ಬಂದು ಒಂದು 20 ದಿವಸ ತಿಂಗಳು ಉಳ್ಕೊಂಡು ಅಂತ ಇಲ್ಲೇ ಬೇಜಾರಾಯ್ತಾ ಕೂತದೆ ನನಗೆ. ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಕೂತಿದ್ದಿ. ಏನು ಬೇಜಾರಾದದು? ಏನು ಕಂಡವ್ರ ಮನೆಗೆ ಬಂದಿದ್ದೀಯಾ ಬೇಜಾರಾಗಕ್ಕೆ? ನೀನು ಹಿಂಗೆ ಅಂದ್ಬಿಟ್ರೆ ಪಾರತಿ ನನಗೆ ಬೇಜಾರಾಗೋಯ್ತದೆ ಅಷ್ಟೇ. ಎಲ್ಲೋ ಕಂಡವ್ರ ಮನೆಗೆ ಬಂದಿದ್ದೀಯಾ ನೀನು? ಎಲ್ಲ ಇದಕ್ಕೆಲ್ಲವ ಉಣ್ಣೋದು ತಿನ್ನೋದಕ್ಕೆಲ್ಲವ ಹಂಗೇನು ಅನ್ಕೋಬೇಡ, ತಲೆಗಿನ ಕೆಡಿಸ್ಕೋಬೇಡ ಬಿಡು. ಕುಳ್ಳೋನ್ಗೆ ಹೇಳ್ತೀನಿ ಏನಾರು ಮಾಡೋಕ್ಕಾಯ್ತದೆ. ಅಲ್ಲ ನೀನು ಪಾಲು ಅಂದ್ಬಿಟ್ಟು ನೀನು ತಗೊಂಡೋಗಿ ಅದ್ರಲ್ಲಿ ಏನು ಉಣ್ತಾ ಇದೆಯಾ? ನೀನು ಪಾಲು ಕೊಟ್ಟಿವಿ ಅಂದ್ಬಿಟ್ಟು ಅದನ್ನೇ ಬೇಕಾದಾಗ ಯಾವಾಗ ಬೇಕಾಗಿ ಇಸ್ಕೊತೀನಿ ಅಂದ್ಬಿಟ್ಟು ನೀವೇ ಮಾಡ್ಕೊ ಉಣ್ಣಿ ಅನ್ಕೊಂಡು ಬಿಟ್ಟಿದಿ. ಅದ್ರಲ್ಲಿ ಮಾಡ್ತಾವೆ ಕತೆ, ನಿನಗೇನು ಹೊಸ್ದಾಗೇನು ಮಾಡ್ತಾ ಇಲ್ಲ. ತಲೆಗೆಲ್ಲ ಕೆಡ್ಸ್ಕೊಬೇಡಕಂದು ಬಿಡು. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದಾ ಮತ್ತೆ?